ಹವಾನಿಯಂತ್ರಣ ಬಸ್ಗಳಲ್ಲಿ ಮಾತ್ರ UPI ಮಾದರಿಯಲ್ಲಿ ಟಿಕೆಟ್ ಅನ್ನ ಪಡಿಲಿಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಈಗ ಬಹುತೇಕ ಬೆಂಗಳೂರಿನಲ್ಲಿ ಮತ್ತು KSRTC ಬಸ್ನಲ್ಲೂ ಕೂಡ ಈಗ QR ಕೋಡ್ ಮೂಲಕ ಟಿಕೆಟ್ ಅನ್ನ ಪಡೆಯುವಂಥದ್ದು. ಈಗ QR ಕೋಡಿಂದ ಟಿಕೆಟ್ ಅನ್ನ ಪಡೆಯುವಂತಹ ದಿನದ ಲೆಕ್ಕಾಚಾರದಲ್ಲಿ ಈಗ 1 ಕೋಟಿಯ ಗಡಿಯನ್ನು ದಾಟಿರುವಂಥದ್ದು. ಸರಾಸರಿ ದಿನಕ್ಕೆ 1 ಕೋಟಿ ಟ್ರಾನ್ಸಾಕ್ಷನ್ ಅನ್ನ ಮೀರ್ತಾ ಇದೆ ಅನ್ನುವಂತಹ ಈಗ ಅಂಕಿಅಂಶ ಈಗ ಗೊತ್ತಾಗಿರುವಂಥದ್ದು. ಅಂದರೆ 2021 ಕೋವಿಡ್ ಸಂದರ್ಭದಲ್ಲಿ, ಅಂದರೆ ಕೋವಿಡ್ ಸಂದರ್ಭದಲ್ಲಿ ಏನು ಅಂತರ ಕಾಯ್ದುಕೊಳ್ಬೇಕು ಅನ್ನುವಂತಹ ವಿಚಾರಕ್ಕಾಗಿ ಬಸ್ನಲ್ಲಿ ಏನು ಅಂತರ ಕಾಪಾಡ್ಕೊಬೇಕು, ಅಂದರೆ ಒಬ್ಬರು ಪಕ್ಕ ಒಬ್ಬರು ಕುತ್ಕೊಳ್ಬಾರ್ದು ಅನ್ನೋದಿತ್ತು. ಆ ಸಂದರ್ಭದಲ್ಲಿ ಏನು UPI ಮಾದರಿಯನ್ನು ತರಲಾಗಿತ್ತು. ಅಂದರೆ ಹಣವನ್ನು ಕೊಟ್ಟು ಟಿಕೆಟ್ ಪಡೆಯೋ ಬದಲು, ಅಂದರೆ QR ಕೋಡ್ ಮೂಲಕ ಸ್ಕ್ಯಾನ್ ಮಾಡೋದ್ರ ಮೂಲಕ ಒಂದು ರೀತಿಯಾಗಿ ಟಿಕೆಟನ್ನು ಪಡೆಯುವಂಥದ್ದು ಇತ್ತು. ಅಂದರೆ ಆ ಚಿಲ್ಲರೆಯನ್ನು ಕೊಡುವಂತಹ ವ್ಯವಸ್ಥೆ, ಅಂದರೆ ಚಿಲ್ಲರೆ ಕೊಡುವಂಥ ತಾಪತ್ರೆ ಇರಲಿಲ್ಲ. ಹಾಗಾಗಿ ಏನು UPI ಮಾದರಿಯಲ್ಲೇ ಮಾಡಲಾಗಿತ್ತು. ಬಹುತೇಕ ಮೊದಲನಾಗಿ ಏನು ಹವಾನಿಯಂತ್ರಣ ಬಸ್ನಲ್ಲಿ ಮಾತ್ರ ಈ ಒಂದು ವ್ಯವಸ್ಥೆಗಳನ್ನು ಅಳವಡಿಸಲಾಗಿತ್ತು. ಆದರೆ ಬರ್ತಾ ಬರ್ತಾ ಏನು ಟೆಕ್ನಾಲಜಿ ಮುಂದುವರ್ತಾ ಎಲ್ಲ ಬಸ್ಗಳಲ್ಲೂ, ಅಂದರೆ BMTC ಬಸ್ಸಲ್ಲೂ ಕೂಡ ಏನು ಎಲ್ಲ ಬಸ್ಗಳಲ್ಲೂ ಕೂಡ UPIನ ಒಂದು ಏನು QR ಕೋಡ್ನ ಸ್ಕ್ಯಾನನ್ನು ಕೂಡ ಅಳವಡಿಸಲಾಗಿತ್ತು. ಅಂದರೆ ಬಸ್ಸಿನ ಒಳಭಾಗದಲ್ಲಿ, ಅಂದರೆ ಏನು ಹಣವನ್ನು ಕೊಟ್ಟು ಟಿಕೆಟ್ ಪಡೆಯುವಂಥದ್ದು ಆಗಿರಲಿಲ್ಲ. ಹಾಗೆ ಏನು 2024 ಜನವರಿಯಲ್ಲಿ ಸರಾಸರಿಯಲ್ಲಿ ದಿನದಲ್ಲಿ ಏನು UPI ಮೂಲಕ ಟರ್ನ್ ಓವರು ಸುಮಾರು ಒಂದು 22 ಲಕ್ಷದಿಂದ 23 ಲಕ್ಷ ಇದ್ದರೆ, ಅದೇ ಒಂದು 2024 ಡಿಸೆಂಬರ್ ವೇಳೆಯಲ್ಲಿ 33 ಲಕ್ಷ ಗಡಿ ದಾಟಿತ್ತು. ಅಂದರೆ UPI ಟ್ರಾನ್ಸಾಕ್ಷನಲ್ಲಿ ಟಿಕೆಟನ್ನು ಕೊಡುವಂತಹ ವ್ಯವಸ್ಥೆಯಲ್ಲಿ ಒಂದು ರೀತಿಯಾಗಿ ಟರ್ನ್ ಓವರ್ ಆಗಿರುವಂಥದ್ದು. ಆದರೆ ಫೆಬ್ರವರಿಯಲ್ಲಿ ಬರೋಬ್ಬರಿ 1 ಕೋಟಿ ಟ್ರಾನ್ಸಾಕ್ಷನನ್ನು ಮೀರಿರುವಂಥದ್ದು. ಈಗ ಏನು KSRTC ಬಸ್ಸಿಗೆ BMTC ಬಸ್ಸು, ಅಂದರೆ ಒಂದು ರೀತಿಯಾಗಿ ಆದಾಯ ಹೆಚ್ಚಾಗಿದೆ. ಅಂದರೆ ಹಣವನ್ನು ಕೊಟ್ಟು ಚಿಲ್ಲರೆಯನ್ನು ಕೊಡುವಂತಹ ಒಂದು ವ್ಯವಸ್ಥೆಗಳನ್ನು ತಪ್ಪಿಸಲಿಕ್ಕೆ ಒಂದು ರೀತಿಯಾಗಿ ಏನು ಪಾರದರ್ಶಕವಾಗಿ ವ್ಯವಹಾರ ನಡಿಬೇಕು, ನೇರವಾಗಿ ಹಣ ಏನು ಅಕೌಂಟಿಗೆ ಜಮೆ ಆಗಬೇಕು ಅನ್ನುವಂತಹ ವ್ಯವಸ್ಥೆಯೊಂದಿಗೆ ಈಗ ಏನು UPI ಮಾದರಿಯಲ್ಲಿ ಟಿಕೆಟನ್ನು ಕೊಡುವಂತಹ ವ್ಯವಸ್ಥೆ ಮಾಡಿರುವಂಥದ್ದು ಈಗ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಒಳ್ಳೆಯ ವಿಚಾರ. ಅದರಲ್ಲೂ ಈಗ 1 ಕೋಟಿ ಟ್ರಾನ್ಸಾಕ್ಷನ್ನು ದಾಟಿರುವಂಥದ್ದು ಈಗ ಒಂದು ರೀತಿಯ ಆಶ್ಚರ್ಯ ವಿಚಾರ ಅಂತಲೇ ಹೇಳ್ಬೋದು. ಅಂದರೆ ಮುಂಚೆಲ್ಲ ಒಂದು ರೀತಿಯಾಗಿ ಲೆಕ್ಕಾಚಾರಗಳು ಸಿಗುವಂಥದ್ದು ತಡವಾಗ್ತಿತ್ತು. ಈಗ ಹಾಗಲ್ಲ. ಆನ್ಲೈನ್ನಲ್ಲಿ ಏನು ಟಿಕೆಟನ್ನಿಗೆ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಏನು ಆವಾಗಲೇ ತಕ್ಷಣಕ್ಕೆ ನಮಗೆ ಒಂದು ಅಂಕಿಅಂಶ ಸಿಗುವಂಥದ್ದಾಗಿರಲಿ, ಅಥವಾ ಟಿಕೆಟ್ ಕೊಡುವಂತಹ ಒಂದು ಸಮಯನೂ ಕೂಡ ಇಲ್ಲಿ ಉಳಿತಾಯ ಮಾಡುವಂತಹ ಎಲ್ಲ ವ್ಯವಸ್ಥೆ ಕೂಡ ಆಗುವಂಥದ್ದು. ಈ ರೀತಿಯಾಗಿ ಏನು ತಂತ್ರಜ್ಞಾನ ಮುಂದುವರಿತಾ ಈ ರೀತಿಯಾದಂತಹ ಒಂದು ಡಿಜಿಟಲಿಂದ ಏನು ಈಗ ವೇಗವಾಗಿ ಹೋಗ್ತಿದೆ ಅಂತಲೇ ಹೇಳ್ಬೋದು. ಹೇಳಿ ಕೇಳಿ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಏನು ದಿನದಿಂದ ದಿನಕ್ಕೆ ತಂತ್ರಜ್ಞಾನ ಇನ್ನಷ್ಟು ಕೂಡ ಹೆಚ್ಚಾಗ್ತಿದೆ. ಹಾಗಾಗಿ ಏನು ಬಸ್ನಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಡಿಜಿಟಲ್ ಟಿಕೆಟು, ಅಂದರೆ QR ಕೋಡ್ ಮೂಲಕ ಈ ಒಂದು ಟಿಕೆಟನ್ನು ಪಡೆಯೋದ್ರಲ್ಲೂ ಕೂಡ 1 ಕೋಟಿಯ ಗಡಿಯನ್ನು ದಾಟಿರುವಂಥದ್ದು ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಸಂತೋಷದ ವಿಚಾರ. ಹಾಗೂ ಕೂಡ ಮುಂದೆ ಇನ್ನೂ ಕೂಡ ಹೆಚ್ಚಾಗುವಂತಹ ನಿರೀಕ್ಷೆ ಇರುವಂಥದ್ದು. ಒಟ್ಟಾರೆಯಾಗಿ ಬಸ್ಸಿನಲ್ಲಿ ಪ್ರಯಾಣ ಮಾಡುವಂಥವರಿಗೆ ಚಿಲ್ಲರೆ ಕೊಡುವಂತಹ ಒಂದು ಕಿರಿಕಿರಿ ತಪ್ಪಿದೆ. ಹಾಗೂ ಏನು ಕಂಡಕ್ಟರ್ ಕೂಡ, ನಿರ್ವಾಹಕರಿಗೂ ಕೂಡ ಈ ಚಿಲ್ಲರೆಯನ್ನು ಕೊಡುವಂಥದ್ದು ದೊಡ್ಡ ತಾಪತ್ರೆಯಾಗಿತ್ತು. ಇದರಿಂದಾಗಿ ಈ QR ಕೋಡ್ ಮಾಡಿರುವಂಥದ್ದು ಒಂದು ರೀತಿಯಾಗಿ ಪಾರದರ್ಶಕ ವ್ಯವಹಾರ ಮಾಡಲಿಕ್ಕೂ ಕೂಡ ಅನುಕೂಲ ಆಗಿದೆ. ಈ ನಿಟ್ಟಿನಲ್ಲಿ ಏನು 1 ಕೋಟಿ ಗಡಿ ದಾಟಿರುವಂದರೆ ಸರಾಸರಿ ದಿನಕ್ಕೆ 1 ಕೋಟಿ ಗಡಿಯನ್ನು ದಾಟಿರುವಂಥದ್ದು ಈಗ ಸದ್ಯದ ಲೆಕ್ಕಾಚಾರ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.